ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತಿನವರೆಗೂ ಕೂಡ ಅಂದರೆ 23ನೇ ದಿವಸ ನಮ್ಮ ಹೋರಾಟ ಮುನ್ನಡೀತಾ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಆತ್ಮೀಯರೇ, ಭಾಳಷ್ಟು ಜನರಲ್ಲಿ ಗೊಂದಲವಿದೆ. ಇವತ್ತಿಗೆ ಅಧಿವೇಶನ ಮುಗಿದೋಯ್ತು, ನಮ್ಮ ಕಥೆ ಏನು ಮುಂದೆ ಅಂತಕ್ಕಂಥ ಗೊಂದಲದಲ್ಲಿ ತಾವೆಲ್ಲ ಇದ್ದೀರಿ. ಜೊತೆಗೆ ನಾನು ಮತ್ತೊಂದು ವಿನಂತಿ ಮಾಡ್ಕೋತೇನೆ, ಅದು ಅಧಿವೇಶನ ಮುಗಿದ್ರ ಮೇಲೆ ಏನಾಯ್ತು, ಇನ್ಮೇಲೇ ನಮ್ಮ ರಿಯಾಲಿಟಿ ಹೋರಾಟ ಇರೋದನ್ನು ಈ ಮೂಲಕ ನಮಗೆ ತಿಳಿಪಡಿಸ್ತೇನೆ. ಯಾರು ಕೂಡ ಅಂಜುವಂಥದ್ದು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಹೋರಾಟ ಇನ್ನಿಂದನೇ ಮತ್ತಷ್ಟು ತೀವ್ರತೆಯನ್ನು ಪಡ್ತಕ್ಕಂಥ ಕೆಲಸ ನಡಿಬೇಕು ಅನ್ನೋಂಥ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು, ಎಲ್ಲೋ ಪ್ರಾಚಾರ್ಯ ಒಂದು ಕಡೆ ನೀವು ಬರದೇ ಇದ್ದರೆ ನಿಮ್ಗೆ ನೋಟಿಸ್ ಕೊಡ್ತೀನಿ, ನಿಮ್ಮನ್ನು ತೆಗೆದು ಹಾಕ್ತೀನಿ ಅಂತ ಗೊಡ್ಡು ಬೆದರಿಕೆಗಾಗಿ ಕೂಡ ಯಾರು ಹೆದರಬೇಡಿ. ನಮ್ಮ ತಾಳ್ಮೆಯನ್ನು ಕಾಯ್ತಾ ಇದ್ದಾರೆ, ನಮ್ಮ ಹೋರಾಟವನ್ನು ಹತ್ತಿಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದು ಕೂಡ ಅಂಜದೆ ಅಳುಕದೆ ನೋಡಿ, ಈ ಸಾರಿ ನೀವು ಹೋರಾಟವನ್ನು ಬಿಟ್ಟರೆ ಮುಂದೆಂದೂ ಕೂಡ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಂದೂ ಕೂಡ ಬರೋದಿಲ್ಲ. ಇದು ನೆನಪಿಡಿ, ಇದು ಕೊನೆಯಾಗಬೇಕು ಅನ್ನೋತಕ್ಕಂಥ ಮಾತನ್ನು ಮತ್ತೊಮ್ಮೆ ಖಾರವಾಗಿ ನಿಮಗೆ ಏನು ತಿಳಿಪಡಿಸಿದ್ದಾನೆ ಅಂದರೆ, ನಮ್ಮಲ್ಲೇ ಗೊಂದಲ, ಸೋಮವಾರದಿಂದ ನಾವು ತರಗತಿ ತೊಗೊಂಡ್ಬಿಡೋಣ. ಯಾಕ್ರಿ ಸ್ವಾಮಿ, ಇಲ್ಲಿವರೆಗೆ ಹೋರಾಟ ಮಾಡಿದರೆ ನಿಮ್ಗೆ ಗೊತ್ತಾಗಲ್ವಾ? ಈ ಸಾರಿ ನಮ್ಮ ಹೋರಾಟವನ್ನು ಬಿಟ್ಟರೆ ಖಂಡಿತ ಜೀವನದಲ್ಲಿ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಸಿಗತಕ್ಕಂಥದ್ದು ಇಲ್ಲವೇ ಇಲ್ಲ. ವಿಚಾರಿಸಿ ಯೋಚಿಸಿ ಹೆಜ್ಜೆ ಇಡ್ತಕ್ಕಂಥ ಕೆಲಸ ನೀವು ಮಾಡಬೇಕಂತ ಈ ಮೂಲಕ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಲ್ಲಿ ನಾನು ಮನವಿ ಮಾಡ್ಕೋತೇನೆ. ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ, ನಮ್ಮ ತಾಳ್ಮೆಯನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಅಂಜುವಂಥ ಹೆದರುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇನ್ನೊಂದು 3-4 ದಿನಗಳಲ್ಲಿ ನಮ್ಮ ಸ್ಪಷ್ಟತೆ ಕೊಡ್ತಾರೆ ಸಚಿವರು. ಈ ವಿದ್ಯಾರ್ಥಿಗಳು ಎಷ್ಟು ತೊಂದರೆ ಆಗ್ತಾ ಇದ್ದಾವೆ ಅಂದರೆ, ಪೂರ್ಣಾವಧಿ ಉಪನ್ಯಾಸಕರು ಕೆಲವೊಂದು ಕಾಲೇಜುಗಳಲ್ಲಿ ಪ್ರಾಚಾರ್ಯ ಬಿಟ್ಟು ಯಾರೂ ಇಲ್ಲ. ಹಾಗಾಗಿ ನಮ್ಮಿಂದನೇ ಇವತ್ತು ಪರೀಕ್ಷೆ ನೀಡಬೇಕು, ಪರೀಕ್ಷಾ ಮೌಲ್ಯಮಾಪನ ನೀಡಬೇಕು. ಹಾಗಾಗಿ ಭಾಳಷ್ಟು ತೊಂದರೆ ಇದೆ. ಕೆಲವು ಕಾಲೇಜಿನ ಪ್ರಾಚಾರ್ಯರು ಒತ್ತಡವನ್ನು ಹಾಕ್ತಾ ಇದ್ದಾರೆ, ನೀವು ಬಂದು ರಿಪೋರ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಸರ್ಕಾರಕ್ಕೆ ಕಳಿಸ್ತಾನೆ. ಸರ್ಕಾರಕ್ಕೆಲ್ಲ ಬೇಕಾದಲ್ಲಿ ಕಳಿಸಿ, ನೀವು ನಮ್ಮನ್ನು ತೆಗೆದುಬೇಕು ಒಂದು, ಇಲ್ಲ ತೆಗೆದು ಹಾಕಬೇಕು ಒಂದು, ಇವೆರಡೂ ನಿರ್ಣಯವನ್ನು ಮಾಡಿ ತಾವೆಲ್ಲ ಹೋರಾಟದಲ್ಲಿ ಮುನ್ನುಗ್ಗಬೇಕು. ಯಾರು ಕೂಡ ಅಧೈರ್ಯಗೊಳ್ಳಬೇಡಿ. ನೋಡಿ, ಒಂದು ತಿಂಗಳ ನೀವು ವೇತನ ಹೋದ್ರೂ ಪರವಾಗಿಲ್ಲ, ಜೀವನ ಪರ್ಯಂತ ನೀವು ವೇತನ ಪಡಿಬೇಕೋ ಬೇಡವಾ, ನಿಮ್ಮ ಭದ್ರತೆ ಸಿಗಬೇಕೋ ಬೇಡವಾ, ಆ ನಿಟ್ಟಿನಲ್ಲಿ ವಿಚಾರಿಸಿ ಯೋಚಿಸಿ ಹೆಜ್ಜೆ ಇಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು, ಸರ್ಕಾರದಲ್ಲಿ ಕೂಡ ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಮತ್ತೊಮ್ಮೆ ನಾನು ತಿಳಿಪಡಿಸ್ತೇನೆ, ಯಾರು ಅಂಜದೆ ಅಳುಕದೆ ನಮ್ಮ ಹೋರಾಟ ಮುನ್ನಡೆಯಬೇಕು, ವಿಭಿನ್ನವಾದಂಥ ಹೋರಾಟ ಮುನ್ನಡೆಯಬೇಕಂತ ಈ ಮೂಲಕ ತಮಗೆ ತಿಳಿಪಡಿಸ್ತಾ, ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿರಿಯರು ಅಂದರೆ ನಮ್ಮ ಎಲ್ಲ ಕಿರಿಯರು ಇರ್ಬೋದು, ಹಿರಿಯರು ಇರ್ಬೋದು, ಈ ಪದ ಬಳಕೆ ಮಾಡೋದು ಅವಶ್ಯಕತೆ ಇಲ್ಲ. ಆದರೂ ಕೂಡ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಕೋಲಾರದಲ್ಲಿ ವಿಶೇಷವಾಗಿ ರಾಜ್ಯದ ಗಮನ ಸೆಳೆತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಾಗಲಕೋಟೆಯಲ್ಲಿ ಉರುಳು ಸೇವೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಯಾದಗಿರಿ ಜಿಲ್ಲೆ ಇರ್ಬೋದು, ಮತ್ತು ನಾಳಿನ ದಿವಸ ಅಥವಾ ಅಂದರೆ ಸೋಮವಾರ ದಿವಸ ಏನೋ ಮಂಗಳವಾರ ದಿವಸ ಶಿವಮೊಗ್ಗದಲ್ಲಿ ಇದ್ದಾರೆ. ಹೀಗೆ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯ ಅತಿಥಿ ಉಪನ್ಯಾಸಕರು ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಹೋರಾಟದಿಂದ ಹಿಂದೆ ಸರಿಯುವುದು ಬೇಡ, ಸ್ಪಷ್ಟತೆ ಬರೆಯುವವರೆಗೂ ಕೂಡ ನಾವು ಹಿಂದೆ ಸರಿಬಾರ್ದಂತ ಈ ಮೂಲಕ ಮತ್ತೊಮ್ಮೆ ನಾನು ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ನಾನು ಮನವಿ ಮಾಡ್ಕೋತೇನೆ. ಯಾರು ಕೂಡ ಅಂಜುವಂಥದ್ದು, ಅಳುಕುವಂಥದ್ದು, ಹೆದರುವಂಥದ್ದು ಮಾಡಬೇಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು, ಅಲ್ಲೇನು ಅಪ್ಡೇಟ್ ಬರ್ತಾ ಇದೆ ಅಪ್ಡೇಟನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಯಾರು ಕೂಡ ಅಧೈರ್ಯಗೊಳ್ಳಬೇಡಿ, ನಮ್ಮ ಹೋರಾಟ ನಿರಂತರವಾಗಿರಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಹೋರಾಟದಿಂದ ನಾವೇನಾದರೂ ಹಿಂದೆ ಸರಿದ್ರೆ ಜೀವನದಲ್ಲಿ ಎಂದೂ ಕೂಡ ನಾವು ಅತಿಥಿ ಉಪನ್ಯಾಸಕರು ಉದ್ಧಾರ ಆಗಲ್ಲ. ಇದನ್ನು ನೆನಪಿಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು, ನಮ್ಮ ಹೋರಾಟ ಮತ್ತಷ್ಟು ಗಟ್ಟಿಯಾಗಿರ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ನಮ್ಮ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರನ್ನ ಮನವಿ ಮಾಡಿಕೊಂಡು ವಿನಂತಿ ಮಾಡಿಕೊಂಡು ನಾನು ಮಾತುಗಳು ಮುಗಿಸ್ತೇನೆ. ಜೈ ಭುವನೇಶ್ವರಿ.